ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವೆಲ್ಲ ತಿಂದಿರ್ತೀರಾ ನಾರ್ಮಲ್ ಪುಳಿಯೋಗರೆ, ಬಟ್ ನಾನು ಇವತ್ತು ಮಾಡ್ತಾ ಇದ್ದೀನಿ ಮಸಾಲೆ ಪುಳಿಯೋಗರೆ. ತುಂಬಾನೇ ರುಚಿಯಾಗಿ ತುಂಬ ಟೇಸ್ಟಿ ಆಗಿರುವಂಥದ್ದು. ನೀವು ಕೂಡ ಇಷ್ಟಪಡ್ತೀರಾ. ಒನ್ ಟೈಮ್ ನೀವು ಕೂಡ ಟ್ರೈ ಮಾಡಿ. ಈಗ ಹೇಗೆ ಬಂತು ಪುಳಿಯೋಗರೆ, ಮಸಾಲೆ ಪುಳಿಯೋಗರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಮರಿಬೇಡಿ. ನಾನಿಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ. ನಾನಿಲ್ಲಿ ಒಂದು ಮೀಡಿಯಮ್ ಆಗಿ ಒಂದು ಅರ್ಧ ಕಪ್ಪಷ್ಟು ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಸಾಸಿವೆನ ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು. ಅದು ಚಟಪಟ ಅಂತ ಸಿಡಿದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಶೇಂಗಾ, ಇದನ್ನ ಮೂರು ಕೂಡ ಒಂದೊಂದು ಸ್ಪೂನಷ್ಟು ಹಾಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ತುಂಬ ಸೀದೋದ್ರೆ ಅಥವಾ ತುಂಬ ಬ್ರೌನ್ ಕಲರ್ ಬಂದರೆ ಚೆನ್ನಾಗಿರಲ್ಲ. ಹಾಗಾಗಿ ಸ್ವಲ್ಪ ಲೈಟಾಗಿ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಇದನ್ನ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅಲ್ಲಿ ತನಕ ನಾವು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅಂದರೆ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು, ಒಂದು 4 ಹಸಿಮೆಣಸಿನ್ಕಾಯಿ, ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ. ಅದನ್ನ ಸ್ವಲ್ಪ ಅರ್ಧ ಆಗಿ ರುಬ್ಕೋಬೇಕು. ಈಗ ನಾವು ಇಲ್ಲಿ ಕಾಳೆಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ವಿ ಅಲ್ವಾ, ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ. ಅದಕ್ಕೆ ನಾನಿಲ್ಲಿ ಒಂದು 7 ಎಸಳು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸ್ವಲ್ಪ ಲೈಟಾಗಿ ಜಜ್ಜಿ ಇದಕ್ಕೆ ಹಾಕೊಂಡಿದ್ದೀನಿ. ಅದು ಕೂಡ ಸ್ವಲ್ಪ ಫ್ರೈ ಆಗಬೇಕಷ್ಟೇ. ಅದು ತುಂಬ ಸೀದೋಗೋ ಥರ ಆಗಬಾರ್ದು, ಟೇಸ್ಟ್ ಚೆನ್ನಾಗಿರಲ್ಲ. ಈಗ ಅದು ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನಿಲ್ಲಿ 2 ಒಣಮೆಣಸಿನ್ಕಾಯಿ, ಆಮೇಲೆ ಒಂದೆರಡು ಗಡ್ಡೆಯಷ್ಟು ಕರ್ಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ. ಇದೊಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಿಮಗೆ ಬೇಕಾದರೆ ಒಂದು ಸ್ವಲ್ಪ ಗೋಡಂಬಿ ಕೂಡ ಹಾಕೊಂಡು ಫ್ರೈ ಮಾಡ್ಕೋಬೋದು. ನಾನು ಯಾವಾಗೂ ಪುಳಿಯೋಗರೆಗೆ ಹಾಕಲ್ಲ, ಹಾಗಾಗಿ ಹಾಗೆ ನಾರ್ಮಲಾಗಿ ಮಸಾಲೆನ ಸೇರಿಸ್ಬಿಟ್ಟು ಪುಳಿಯೋಗರೆನ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಬಳಸುವಂಥದ್ದು MTR ಪುಳಿಯೋಗರೆ ಪೌಡರ್. ಇದು ನನಗೆ ಯಾವಾಗಲೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ನನಗೆ ಇದು ಬಿಟ್ಟರೆ ಯಾವುದು ಅಷ್ಟು ಕಂಫರ್ಟೇಬಲ್ ಅನಿಸಲ್ಲ ಪುಳಿಯೋಗರೆ ಪೌಡರ್. ಹಾಗಾಗಿ ಇದನ್ನು ಒಂದು ಪ್ಯಾಕೆಟ್ ಅಷ್ಟು ಹಾಕೊಂಡಿದ್ದೀನಿ. ನಿಮಗೆ ಯಾವುದು ಸೂಟಬಲ್ ಅನಿಸುತ್ತೋ ಅದನ್ನೇ ಪುಳಿಯೋಗರೆ ಪೌಡ್ರನ್ನ ಹಾಕೊಳ್ಳಿ. ನಾನು ಇದನ್ನು ಬಳಸೋದು ಹಿಂಗು ಫ್ಲೇವರ್ ಇರಲ್ಲ, ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ನಾನು ಇದನ್ನೇ MTR ಪುಳಿಯೋಗರೆ ಪೌಡರ್ನ ಹಾಕೊಂಡಿದ್ದೀನಿ. ಈ ಪೌಡರ್ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ತಕ್ಷಣ ತುಂಬ ಉರಿನೂ ಜಾಸ್ತಿ ಕೊಡೋಕೆ ಹೋಗಬೇಡಿ, ತುಂಬ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಜಸ್ಟ್ ಒಂದು 30 ಸೆಕೆಂಡ್ ಹಾಕಿ, ಒಂದು 30 ಸೆಕೆಂಡ್ಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಬೇಕು. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡಿದ್ದೀನಿ, ಮನೆಯಲ್ಲೇ ಮಾಡಿರುವಂಥದ್ದು. ಸ್ವಲ್ಪ ಲೈಟಾಗಿ ಫ್ಲೇವರ್ ಎಲ್ಲ ಹೋದ್ಮೇಲೆ ಇದಕ್ಕೆ ನಾವು ರುಬ್ಕೊಂಡಿರುವಂಥದ್ದು ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನುಣ್ಣಗೆ ಬೇಕಾದರೂ ರುಬ್ಕೋಬೋದು, ಬಟ್ ನಾನಿಲ್ಲಿ ಸ್ವಲ್ಪ ತೆರೆಯಾಗಿ ರುಬ್ಕೊಂಡಿದ್ದೀನಿ. ಅದು ಬಾಯಿಗೆ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿರೋದ್ರಿಂದ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಯಾಕಂದರೆ ತುಂಬಾ ಡ್ರೈ ಆಗೋಗಿರುತ್ತೆ. ಹಾಗಾಗಿ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೊಂಡ್ರೆ ಸಾಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, 1/4 ಸ್ಪೂನಷ್ಟು ಅರಿಶಿನ ಪುಡಿ. ಇದನ್ನ ಹಾಕೊಂಡು ಮತ್ತೆ ಸ್ವಲ್ಪ ಕಲಿಸ್ಕೋಬೇಕು. ಈಗ ಇದು ಆಗಿದೆ. ಇದನ್ನ ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಅನ್ನನ ಎಷ್ಟು ಬೇಕೋ ನೋಡಿಕೊಂಡು ಹಾಕೋಬೇಕು. ನಾನಿಲ್ಲಿ ಒಂದು 150 ಗ್ರಾಮಿಂದ ಒಂದು 200 ಗ್ರಾಮ್ ಅಷ್ಟು ಅನ್ನನ ಹಾಕೊಂಡಿದ್ದೀನಿ. ಅಂದರೆ ಒಂದು 3ರಿಂದ 4 ಜನದಷ್ಟು ಊಟ ಮಾಡ್ಬೋದು ಇದರಲ್ಲಿ. ಇದನ್ನ ಇವಾಗ ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ನನಗೆ ಈ ಪುಳಿಯೋಗರೆಗೆ ನಾನು ಜಾಸ್ತಿ ಹುಣಸೆಹಣ್ಣಿನ ರಸ ಹಾಕಲ್ಲ, ಹಾಗಾಗಿ ನಾನು ಹಾಗೆ ಮಾಡ್ತಾ ಇದ್ದೀನಿ. ಹುಣಸೆಹಣ್ಣಿನ ರಸ ಬೇಕು ಅಂದರೆ 1-2 ಸ್ಪೂನಷ್ಟು ಹಾಕೋಬೋದು. ಇದು ಹಾಗೆ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದಕ್ಕೆ ನಾನು ಒಂದು 3ರಿಂದ 4 ಸ್ಪೂನಷ್ಟು ಕಾಯಿ ತುರಿನ ಹಾಕ್ತಾ ಇದ್ದೀನಿ. 1 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ.
ಇದಕ್ಕೆ ನಾವು ಆಲ್ರೆಡಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿರ್ತೀವಿ, ಹಾಗಾಗಿ ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು. ಈಗ ಇದನ್ನ ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು. ತುಂಬಾನೇ ರುಚಿಯಾಗಿ ತುಂಬಾ ಟೇಸ್ಟ್ ಕೂಡ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ. ಇದೊಂಥರ ಡಿಫ್ರೆಂಟ್ ಆಗಿರುವಂತಹ ಮಸಾಲೆ ಪುಳಿಯೋಗರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನಾನು ಹಾಕೋ ಎಲ್ಲ ರೆಸಿಪಿ ಕೂಡ ನೋಡಿ ಇಷ್ಟ ಆಗಿದ್ರೆ ಕಮೆಂಟ್ ಕೂಡ ಮಾಡಿ. ಈ ಸೀಸನ್ನು ತುಂಬಾನೇ ಮಾವಿನಕಾಯಿ ಮತ್ತು ಮಾವಿನ ಕೂಡ ಇರುತ್ತೆ. ಇದಕ್ಕೆ ರುಚಿಯಾಗಿ ಸ್ಪೈಸಿಯಾಗಿ ಮಾಡಿರುವಂಥ ಮಸಾಲೆ ಚಿತ್ರಾನ್ನಗೆ ಸ್ವಲ್ಪ ಸ್ವೀಟಾಗಿ ಮಾವಿನ ಮೇಲೆ ಅಂತ ಇಟ್ಟಿದ್ದೀನಿ. ತುಂಬಾನೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ. ಹಾಗೆ ನಾನು ಶಾರ್ಟ್ ವಿಡಿಯೋಗಳು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅದು ಕೂಡ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.